ಆಘಾತಕಾರಿ ವಿಷಯ ಅಂತಾನೆ ಹೇಳ್ಬೋದು. ನಾವು ನಮ್ಮ ಆ, ಮಂಗಳೂರು ಏರ್ಪೋರ್ಟ್‌ನಲ್ಲಿ ನಡೆದಂತಹ ಘಟನೆ ಎಲ್ಲರಿಗೂ ಒಂದು ಇದು ಶಾಕಿಂಗ್. ಏನಾಗ್ತಾ ಇದೆ, ಏನ್ ನಡೀತಾ ಇದೆ ಆ, ಅನ್ನುವ ಒಂದು ಯೋಚನೆ ಎಲ್ಲರ ಹತ್ರ ಈಗ ಒಂದು ಹರಿದಾಡ್ತಾ ಇರುವಂತದ್ದು. ಮುಖ್ಯವಾಗಿ ನಾನು ಇಲ್ಲಿ ಏನ್ ಹೇಳಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು ವಿಷಯ ಇದು ಮೊದಲ ಬಾರಿಗೆ ಆಗ್ಲಿಕ್ಕಂತೂ ಖಂಡಿತವಾಗಿ ಸಾಧ್ಯ ಇಲ್ಲ. ಇದಕ್ಕಿಂತ ಮುಂಚೆ ತುಂಬಾ ಸಲ ಆಗಿರಬಹುದು. ಒಂದ್ಸಲ ನಾನು ಫೇಸ್ಬುಕ್ ಅಲ್ಲಿ ನೋಡುವಾಗ ಮೊಬೈಲ್ ಕಳ್ದೋಗಿದೆ ಅಂತ ಹೇಳ್ಬಿಟ್ಟು ಒಬ್ರು ವಿಡಿಯೋ ಹಾಕಿದ್ರು. ಬ್ಯಾಗೇಜ್ ಗಳನ್ನ ಓಪನ್ ಮಾಡಿರುವಂತದ್ದು, ಅದನ್ನ ವಿಡಿಯೋ ಹಾಕಿ ಅವರು ಸೋಷಿಯಲ್ ಮೀಡಿಯಾಕ್ಕೆ ಹಾಕಿದ್ರು. ಸೊ ಅದೊಂದು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಆನಂತರ ಈಗ ವಾಪಸ್ ಆ ಒಂದು 5 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಈಗ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ಈ 5 ಮಂದಿಗೆ ಈಗ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ಅಂತ ಕೆಲಸ ಮಾಡುವವರು, ಸಿಬ್ಬಂದಿಗಳು ಅಂತ ಅವರು ಹೇಳ್ತಾ ಇದ್ದಾರೆ. ಬಟ್ ಈ 5 ಮಂದಿಗೆ ಯಾರೋ ಒಬ್ರು ಬರ್ತಾರೆ, ಅವರ ಬ್ಯಾಗೇಜ್ ಅಲ್ಲಿ ಒಂದು ಚಿನ್ನ ಇದೆ ಅಥವಾ ಯಾವುದೋ ಒಂದು ಬೆಲೆ ಬಾಳುವ ವಸ್ತು ಇದೆ ಅಂತ ಹೇಳ್ಬಿಟ್ಟು ಹೇಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಒಂದು ವಿಚಾರ. ಇಲ್ಲಿ ಏನು ತನಿಖೆ ನಡೀತಾ ಇದೆ ಅದು ನಿಷ್ಪಕ್ಷಪಾತವಾಗಿ ಯಾರದೇ ಒಂದು ಮುಲಾಜಿಗೆ ಒಳಗಾಗದೆ ಈ ಈ ತನಿಖೆಯನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಏರ್ಪೋರ್ಟ್ ಅಥಾರಿಟಿ ಇರ್ಬೋದು ಅಥವಾ ಪೊಲೀಸ್ ವ್ಯವಸ್ಥೆ ಇರ್ಬೋದು, ನಾನು ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಯಾರದೆಲ್ಲ ಈ ರೀತಿಯ ಕಳವು ಆಗಿದೆ, ಚಿನ್ನಾಭರಣವೋ ಮೊಬೈಲೋ ಅಥವಾ ಯಾವುದೇ ಒಂದು ವಸ್ತು ಆಗಿರ್ಲಿ, ದಯವಿಟ್ಟು ಎಲ್ಲರೂ ಹೋಗಿ ಎಲ್ಲರೂ ಒಂದು ಪೊಲೀಸ್ ಸ್ಟೇಷನ್, ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್‌ಗಳಿಗೆ ಕಂಪ್ಲೇಂಟ್ ಕೊಡಿ. ಯಾಕಂತ ಹೇಳಿದ್ರೆ ಇಂಥ ವಿಷಯಗಳು ಮತ್ತೆ ಮತ್ತೆ ಸಂಭವಿಸಬಾರ್ದು. ತುಂಬಾ ಮಂದಿ ಮಂಗಳೂರು ಏರ್ಪೋರ್ಟ್ ಇಂದ ದುಬೈಗೋ ಅಥವಾ ಬೇರೆ ಬೇರೆ ರಾಷ್ಟ್ರಗಳಿಗೆ ಇಲ್ಲಿಂದ ವಿಮಾನಗಳನ್ನು ಹತ್ತಿ ಹೊರಡ್ತಾರೆ. ಸೊ ಅವರು ವಾಪಸ್ ಬರುವಾಗ ಅಲ್ಲಿ ಅವರು ಕಷ್ಟಪಟ್ಟು ದುಡಿದು ಈಗ ನಾವು ಅರಬ್ ಕಂಟ್ರೀಸ್ಗೆಲ್ಲ ಹೋದ್ರೆ ಹೇಗೆ ಅಲ್ಲಿ ಬೆಂದು ಒಂದು ಊರಿಗೆ ಬರುವಾಗ ತಮ್ಮವರಿಗೋಸ್ಕರ, ತಮ್ಮ ಪ್ರೀತಿ ಪಾತ್ರರಿಗೋಸ್ಕರ, ಮಕ್ಕಳಿಗೋ, ಹೆಂಡತಿಗೋ ಅಥವಾ ತಾಯಿಗೋ, ತಂದೆಗೋ ಏನೋ ಒಂದು ತಕೊಂಡ್ ಬರ್ತಾರೆ. ಅಂಥದ್ರಲ್ಲಿ ಇದನ್ನೆಲ್ಲ ಮಾಡ್ತಾ ತಮ್ಮ ಒಂದು ಐಷಾರಾಮಿ ಜೀವನವನ್ನು ನಡೆಸುವ ಒಂದು ಕಲ್ಪನೆಯೋ ಅಥವಾ ಯಾಕೆ ಕಳ್ಳತನ ಮಾಡ್ತಾರೆ ಅನ್ನೋದೇ ಒಂದು ಇಲ್ಲಿ ವಿಷಯ. ಯಾಕಂತ ಹೇಳಿದ್ರೆ ಎಷ್ಟು ಕಷ್ಟಪಟ್ಟು ಅದನ್ನು ತಕೊಂಡ್ ಬರ್ತಾರೆ, ಅದೊಂದು ನಮ್ಗೆ ಯೋಚನೆ ಇಷ್ಟುವರೆಗೆ ಒಂದು ತಲೆಗೆ ಹೋಗುದಿಲ್ಲ ಅಂತ ಹೇಳಿದ್ರೆ ಇದು ಒಂದು ಮಾನವೀಯ ರಹಿತವಾದ ಒಂದು ವಿಷಯ. ಇದು ಖಡಾಖಂಡಿತವಾಗಿ ಖಂಡನೀಯ. ಮತ್ತು ಇದಕ್ಕೆ ಎಲ್ರೂ ಜೊತೆ ಸೇರಿ ಎಲ್ರೂ ನಮ್ಮ ಸಿಸ್ಟಮ್ಗೆ ಇರ್ಬೋದು, ಅದು ಎಲ್ರಿಗೂ ಒಂದು ಒತ್ತಡವನ್ನು ತಂದು ಇದಕ್ಕೆ ತಾರ್ಕಿಕ ಅಂತ್ಯವನ್ನು ನಾವು ತಂದ್ಕೊಳ್ಬೇಕಾಗಿದೆ. ಸೊ ದಯವಿಟ್ಟು ಎಲ್ರೂ ಒಗ್ಗಟ್ಟಾಗಿ ಸೇರಿ ಈ ಒಂದು ವಿಷಯವನ್ನ ಎಲ್ರೂ ಧ್ವನಿ ಎತ್ತಿ ಇದನ್ನು ಇಲ್ಲಿಗೆ ಬಿಟ್ರೆ ನಮ್ಗೆ ಇನ್ನು ಎಷ್ಟೋ ಪಾಪದ ಬಡವರ ದುಡ್ಡನ್ನು ಇಂಥವರು ಒಂದು ತೇಗಿ ತಿನ್ನುವ ಒಂದು ಪರಿಸ್ಥಿತಿ ಇರ್ಬೋದು. ಅದಕ್ಕೋಸ್ಕರ ಎಲ್ರಿಗೂ ಒಂದು ವಿನಂತಿ ಮಾಡ್ತೇನೆ, ಇದರ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಆಗ್ಬೋದು ಅಥವಾ ಏನೋ ಆಗ್ಬೋದು. ತನಿಖೆ ಆಗ್ತಾ ಇರ್ಬೋದು, ಆದ್ರೆ ಅದರ ಹಿಂದೆ ಕೇವಲ ಈ ಒಂದು 5 ಮಂದಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಇನ್ನೂ ಜನ ಇರ್ಬೋದು. ಯಾಕಂತ ಹೇಳಿದ್ರೆ ಇವರಿಗೆ ಒಂದು ಗೊತ್ತಾಗ್ಬೇಕಂತ ಹೇಳಿದ್ರೆ ಅದರ ಹಿಂದೆ ಇನ್ನೂ ಜನ ಇರ್ಲೇಬೇಕಾಗುತ್ತೆ. ಹಾಗೆ ತನ್ನಷ್ಟಕ್ಕೆ ತಾನೇ ಅದು ಗೊತ್ತಾಗ್ಲೇ ಸಾಧ್ಯ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ಬಂದ ಎಲ್ಲಾ ಬ್ಯಾಗೇಜ್ಗಳನ್ನು ಓಪನ್ ಮಾಡಿ ಇವರು ನೋಡ್ತಾರಾ, ಅದು ಒಂದು ಪ್ರಶ್ನೆ ಇದೆ. ಸೊ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಎಲ್ಲಿಗೆ ತಲುಪಬೇಕು ಅಲ್ಲಿ ತಲುಪಲಿ ಅಂತ ಹೇಳ್ತೇನೆ. ಧನ್ಯವಾದಗಳು.